ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದರೂ ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದರೂ ಒಬ್ಬರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದರೂ ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದರೂ ಒಬ್ಬರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದರೂ ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದರೂ ಒಬ್ಬರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದರೂ ಒಬ್ಬರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದರೂ ಒಬ್ಬರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ
ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಪಡಿಸಿಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದ್ರೂ ಒಬ್ರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದ್ರೂ ಒಬ್ರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದ್ರೂ ಒಬ್ರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದ್ರೂ ಒಬ್ರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದ್ರೂ ಒಬ್ರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದ್ರೂ ಒಬ್ರು ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಂಧನ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ ಅವರನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪುನೀತ್ ಕೇರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ರು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಪುನೀತ್ ಕೇರೆಹಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುನೀತ್ ಕೇರೆಹಳ್ಳಿ ಅವರನ್ನ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನೋ ಕಾರಣ ಕೊಟ್ಟು ಪುನೀತ್ ಕೇರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೇರೆಹಳ್ಳಿ. ಯಾರಾದ್ರೂ ಒಬ್ರು ಡಾಕ್ಟರ್ ಹೋಗ್ತಾ ಇದ್ದಾರಾ? ನಾನು ಹೋಗ್ತೀನಿ ರೀ. ಯಾರಾದ್ರೂ ಒಬ್ರು